ಕೈಗೆ ಬಂದ ತುತ್ತು ರೈತನ ಬಾಯಿಗೆ ಬರ್ಲಿಲ್ಲ. ಅನ್ನದಾತನ ಜತೆ ಪದೇ ಪದೇ ಹೀಗ್ಯಾಕೆ ಆಗುತ್ತೆ? ಹೀಗೆ ಬೇಸರದಲ್ಲಿ ಮಾತಾಡ್ತಿರುವ ರೈತನನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. ಇವರು ತಮ್ಮ 1 ಎಕರೆ 7 ಗುಂಟೆ ಜಮೀನಲ್ಲಿ ಸೌತೆಕಾಯಿ ಬೆಳೆದಿದ್ರು. ಇನ್ನೇನು ಸೌತೆಕಾಯಿ ಬೇಡಿಕೆ ಹೆಚ್ಚಾಗಿದೆ. ಹೀಗಿರ್ಬೇಕಾದ್ರೆ ದಿಢೀರಂತ ಕಿಡಿಗೇಡಿಗಳು ಅನ್ನದಾತನ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟಿದ್ದಾರೆ. ಕಟಾವು ಮಾಡ್ಬೇಕೆಂದ ರೈತನಿಗೆ ಶಾಕ್ ಕೊಟ್ಟಿದ್ದಾರೆ. ಬೈ ಚಿತ್ರದುರ್ಗದ ಹೊಟ್ಟಜ್ಜ ಕಂಪ್ಲೆ ಗ್ರಾಮದಲ್ಲಿ ರೈತ ತನ್ನ ಜಮೀನಿನಲ್ಲಿ ಸೌತೆಕಾಯಿ ಬೆಳೆ ಬೆಳೆದಿದ್ದ. ಆದ್ರೆ ರಾತ್ರೋರಾತ್ರಿ ಬಂದ ಕಿಡಿಗೇಡಿಗಳು ಸೌತೆ ಬಳ್ಳಿಗಳಿಗೆ ಕಳೆನಾಶಕ ಔಷಧಿ ಸಿಂಪಡಿಸಿ ಹೋಗ್ಬಿಟ್ಟಿದ್ದಾರೆ. ಇದರಿಂದ ಸಂಪೂರ್ಣ ಸೌತೆಕಾಯಿ ಬೆಳೆ ನಾಶವಾಗಿದೆ ಅಂತ ರೈತ ತನ್ನ ಅಳಲನ್ನ ತೋಡಿಕೊಂಡಿದ್ದು ಹೀಗೆ. ನಮಸ್ಕಾರ ಬಂಧುಗಳೇ, ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ. ಸೌತೆ ಗಿಡಕ್ಕೆ ಈ ತರ ದುಷ್ಕರ್ಮಿಗಳು ಕಳೆನಾಶಕ ಹೊಡೆದಿದ್ದಾರೆ. ಇದು ಏನಂತ ಯಾರಂತ ಸಿಚುವೇಶನ್ ಗೊತ್ತಿಲ್ಲ, ಹಿಂಗಾಗಿದೆ. ಮುಂದೆಂದು ಯಾರಿಗೂ ಈ ಥರ ಯಾರೂ ಮಾಡಬಾರ್ದು ಅಂತೇಳಿ ಒಂದು ಜಾಲತಾಣಕ್ಕೆ ಒಂದು ವಿಡಿಯೋ ಮಾಡಿ ಹಾಕಿ ಪೊಲೀಸ್ನವ್ರಿಗೂ ತಿಳಿಸೋಣ ಅಂತೇಳಿ ಈ ಥರ ವಿಡಿಯೋ ಮಾಡ್ತಿದ್ದೇವೆ. ದಯವಿಟ್ಟು ನನಗಾದಂಥ ಅನ್ಯಾಯ ಯಾರು ರೈತರಿಗೂ ಆಗಬಾರ್ದು, ಯಾರಿಗೂ ಆಗಬಾರ್ದು ಸ್ವಾಮಿ, ಇದೆಲ್ಲರಿಗೂ ಗೊತ್ತಾಗಬೇಕಂತಲೇ ಮಾಡಿರೋದು ವಿಡಿಯೋನ. ದಯವಿಟ್ಟು ಇದೊಂದು ಯಾವುದೋ ಒಂದು ದಾರಿ ದೀಪ ಮಾಡಿಕೊಡ್ರಿ, ಪೊಲೀಸ್ನವ್ರಿಗೆ ಗೊತ್ತಾಗಿ ಜಾಲತಾಣದಾಗ ಅಂತೇಳಿ ಮಾಡಿದ್ದೇವೆ. ಇದೊಂದು 45 ಸಾವಿರ ಬಂಡವಾಳ ಹಾಕಿದ್ದೀವಿ ಸ್ವಾಮಿ, ಹಿಂಗಾಗ್ಬಿಟ್ಟಿದೆ ನೋಡ್ರಿ, ಏನು ಮಾಡೋಕ್ಕಾಗತ್ತೆ. ನನ್ನಂಗೆ ಇನ್ಯಾವ ರೈತರಿಗೂ ಆಗ್ಬಾರ್ದು, ಆಗ್ಬಿಟ್ಟಿದೆ ಅನ್ಯಾಯ, ಆಗ್ಬಾರ್ದು ಸ್ವಾಮಿ ಯಾರಿಗೂ. ತನ್ನ 1 ಎಕರೆ 7 ಗುಂಟೆ ಜಾಗದಲ್ಲಿ ಪೂರ್ತಿ ಸೌತೆಕಾಯಿ ಬೆಳೆದಿದ್ರು. ಇದಕ್ಕಾಗಿ ಎಕರೆಗೆ 50,000 ರೂಪಾಯಿಯಂತೆ ಹಣ ಖರ್ಚು ಮಾಡಿದ್ರು. ಸೌತೆಕಾಯಿ ಚೆನ್ನಾಗಿ ಬೆಳೆಯಲಿ ಎಂದು ಒಳ್ಳೆ ಗೊಬ್ಬರ ಹಾಕಿ ನೀರುಣಿಸಿದ್ರು. ಆದ್ರೆ ತಾನೊಂದ್ರು ಬಗೆದ್ರೆ ಇಲ್ಲಿ ದುಷ್ಕರ್ಮಿಗಳು ಇವರ ಬಾಳಲ್ಲಿ ಆಟ ಆಡ್ಬಿಟ್ಟಿದ್ದಾರೆ. ಇದರಿಂದ ನೊಂದ ರೈತನಿಗೆ ಒಳ್ಳೆ ಸೌತೆಕಾಯಿ ಕಟಾವು ಮಾಡುವ ಸಮಯದಲ್ಲಿ ನಷ್ಟ ಅನುಭವಿಸುವಂತಾಗಿದೆ. ಕೆಜಿಗೆ 30 ರೂಪಾಯಿ ಇರುವ ಹೊತ್ತಿನಲ್ಲಿ ನಷ್ಟ ಸಹಿಸಲಾರದ ದುಷ್ಕರ್ಮಿಗಳಿಂದ ಇಂಥ ಹೀನ ಕೃತ್ಯ. ಇದನ್ನ ಯಾರೋ ಸಹಿಸದೆ ಮಾಡಿದ್ದಾರೆ ಅಂತ ರೈತ ನಾಗರಾಜ್ ಹೇಳಿಕೊಂಡಿದ್ದಾರೆ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಕೆಜಿಗೆ 35 ರೂಪಾಯಿ ಬೆಲೆ ಇದೆ. ಸೌತೆಕಾಯಿ ಒಳ್ಳೆ ರೀತಿಯಲ್ಲಿ ಮಾರಾಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಉತ್ತಮ ರೇಟ್ ಇತ್ತು, ಇನ್ನೇನು ಕಟಾವು ಮಾಡಬೇಕೆನ್ನುವಾಗ ಈ ರೀತಿ ಮಾಡಿದ್ದಾರೆಂದು ನೊಂದ್ಕೊಂಡು ಹೇಳಿಕೊಂಡಿದ್ದಾರೆ. ಸದ್ಯಕ್ಕೆ ಯಾರೇ ಈ ತಪ್ಪು ಮಾಡಿದ್ರು ಅಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು, ಅಂತವರಿಂದ ನಷ್ಟ ಭರಿಸಿಕೊಳ್ಬೇಕೆಂದು ಆಗ್ರಹಿಸಿದ್ದಾರೆ. ಒಟ್ಟಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಅನ್ನೋ ಹಾಗಾಗಿದೆ ಈ ರೈತನ ಪರಿಸ್ಥಿತಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.